ಆ್ಯಂಡ್ ಬೈಕಿಗೆ ಸ್ವಲ್ಪ ಅಪ್ಗ್ರೇಡ್ಸ್ ಆಗಿದೆ. ಚೈನ್ ಸ್ಪ್ರಾಕೆಟ್ ಒಂದು ಚೇಂಜ್ ಆಯಿತು. ಶಾರ್ಟ್ ಔಟ್ ಟು 2 ಟೈರ್ಸ್ ಮೋಟೋ ಕ್ಯಾರೇಜ್ ರವಿ ಬೈಕ್. ಮಳೆಗಾಲ ಅಂದರೆ ಖುಷಿಯೇ ನನಗೆ ಮಳೆಯಲ್ಲಿ ಬೈಕ್ ಬಿಡೋದು ಅಂತ ಹೇಳಿದರೆ. ಬಟ್ ಎಷ್ಟು ಅಂತ ಹೇಳಿದ್ರೆ ಅದು ಚಂಡಿ ಆಗುವಾಗ ಒಂದು ಗಲೀಜಾಗಿ ಆಗ್ತದೆ, ಒಂಥರ ಅನ್ಕಂಫರ್ಟ್ನೆಸ್ ಫೀಲ್ ಹಾಗೆ ಆಗ್ತದೆ. ಆದರೆ ಒಂದು ನಮಗೆ ಒಂದು ಬೈಕ್ ಬಿಡುವ ಫೀಲಿಂಗ್ ಬರ್ತದಲ್ಲ, ಅದು ಮಳೆಗಾಲಲ್ಲೇ ಬೆಸ್ಟ್. ಜಾತ್ರೆ ಬಿಟ್ಟು ಬೇರೆ ದಿವಸ ಪ್ರವೇಶ ಇಲ್ಲ, ಇದಲ್ಲ ಪ್ಲೇಸ್. ಬಟ್ ಇಲ್ಲಿ ಒಳಗಿಂದ ಉಂಟಲ್ಲ ಒಂದು ವಿಚಿತ್ರ ಸೌಂಡ್ ಬರ್ತಾ ಉಂಟು, ಕೇಳ್ತದೆ ಗೊತ್ತಿಲ್ಲ ನೋಡಿ. ಈಗೆಲ್ಲ ಮೀಟರ್ ಆಫ್ ಆಗಿದೆ ನಮ್ಮದು. ಆ ಸೌಂಡ್ ಕೇಳಿ ಒಬ್ಬನೇ ಇರ್ತಿದ್ರೆ ನಾನು ಗ್ಯಾರಂಟಿ ಓಡಿ ಹೋಗ್ತಿದ್ದೆ ಇಲ್ಲಿಂದ. ಹಲೋ, ಗುಡ್ ಮಾರ್ನಿಂಗ್. ಹೋಗುವಲ್ಲ, ಇನ್ನೊಂದು ವೀಕೆಂಡ್, ಇನ್ನೊಂದು ರೈಡ್. ರಾಮಕಿಶೋರ್ ಇದ್ದಾನೆ ನಮ್ಮೊಟ್ಟಿಗೆ. ಈಗ ಶೆಲ್ಲಲ್ಲಿ ಪೆಟ್ರೋಲ್ ಲಕ್ಷ ಆಯಿತು. ಸದ್ಯಕ್ಕೆ ಮಳೆ ಅಲ್ಲ, ಹಾಗೆ ಮೈಕ್ ಹಾಕಿಯಾನೆ ನೋಡಿ. ಇಷ್ಟು ಬಿಸಿಲುಂಟು ನೋಡಿ. ಮಳೆಗಾಲದ ಮಧ್ಯದಲ್ಲಿ ನಿಂತ ಬಿಸಿಲು ಸಿಕ್ಕುದು ಭಾರಿ ಒಂದು ದೊಡ್ಡ ಆಶ್ಚರ್ಯದ ಸಂಗತಿ. ಆದರೆ ಅದ್ರ ಮೋಡ ಉಂಟು, ಬರ್ಬೋದು ಮಳೆ. ಆ್ಯಂಡ್ ಮಳೆ ಬಂದರೆ ಆಸ್ ಯು ನೋ ಎಲ್ಲ ಸಂತೆ ತೆಗಿಬೇಕಾಗ್ತದೆ, ಮೈಕ್ ಅಡಾಪ್ಟರ್ ಎಲ್ಲ. ಮಳೆ ಬರೋವರೆಗೆ ಸ್ವಲ್ಪ ಮಾತಾಡುವ, ವ್ಲಾಗ್ ಮಾಡುವ. ಇವತ್ತು ನಾವು ಹೋಗ್ತಿರೋದೆಲ್ಲಿಗೆ ಅಂತ ಹೇಳಿದರೆ ಟುವರ್ಡ್ಸ್ ಬೆಳ್ತಂಗಡಿ, ಗಡಾಯಿಕಲ್ಲು ಆ ಏರಿಯಾದಲ್ಲಿ ಒಂದು ಕೆಲವು ಪ್ಲೇಸಸ್ ಮಾರ್ಕ್ ಮಾಡಿ ಇಟ್ಟಿದ್ದೆ. ಒಂದೆರಡು ಟೆಂಪಲ್ಗಳೆಲ್ಲ ಉಂಟು, ಸೀನಿಕ್ ವ್ಯೂ ಇರುವ ಟೆಂಪಲ್. ಆ್ಯಂಡ್ ಬೈಕಿಗೆ ಸ್ವಲ್ಪ ಅಪ್ಗ್ರೇಡ್ಸ್ ಆಗಿದೆ. ಫಸ್ಟ್ ನನ್ನ ಚೈನ್ ಸ್ಪ್ರಾಕೆಟ್ ಒಂದು ಚೇಂಜ್ ಆಯಿತು. ರೋಲ್ ಆನ್ ಬ್ರಾಸ್ ಚೈನ್ ಸ್ಪ್ರಾಕೆಟ್ ಹಾಕಿದೆ ಈ ಸತಿ, ನೋಡುವ ಹೇಗಾಗಿದೆ ಅಂತ. ಲಾಸ್ಟ್ ಟೈಮ್ ಸ್ಟಾಕ್ ಚೈನ್ ಸ್ಪ್ರಾಕೆಟ್ ಸಾಧಾರಣ 16,000 ಕಿಲೋಮೀಟ್ರ್ ಬಂದಿತ್ತು. ಆ್ಯಂಡ್ ಅದಕ್ಕಿಂತ ಮುಂಚೆ 15,000 ಬಂದಿತ್ತು. ಹಾಗೆ ಈಗ 31,000 ಹತ್ರ ಓಡಿದೆ ಗಾಡಿ. ಈ ಸತಿ ಒಂದು ಬ್ರಾಸ್ ಸ್ಪ್ರಾಕೆಟ್ ಹಾಕಿ ನೋಡುವ ಅಂತ. ಶಾರ್ಟ್ ಔಟ್ ಟು 2 ಟೈರ್ಸ್ ಮೋಟೋ ಕ್ಯಾರೇಜ್ ರವಿ ಬೈಕ್. ನಿನ್ನೆ ಗಾಡಿ ತೊಗೊಂಡು ಬಂದೆ ಅಷ್ಟೇ, ಅಲ್ಲಿತ್ತು 2 ಟೈರ್ಸಲ್ಲಿ ಚೈನ್ ಸ್ಪ್ರಾಕೆಟ್. ಮತ್ತು ನಾನು ಸ್ಪಿತಿಗೆ ಹೋಗಿ ಬಂದ ನಂತರ ಫ್ರಂಟ್ ಸಸ್ಪೆನ್ಷನ್ ಫುಲ್ಲು ಹುಡಿಯಾಗಿತ್ತು, ಅದು ಆ್ಯಕ್ಷನ್ನೇ ಇರಲಿಲ್ಲ. ಹಾಗೆ ಅದರದ್ದು 2 ಸ್ಪ್ರಿಂಗ್ ಚೇಂಜ್ ಮಾಡಿತ್ತು, ಪ್ಲಸ್ 4 ಕಾಯಿಲ್ ರಾಕೆಟ್, ಇದು ಸಹ ರಬ್ಬರ್ ಬುಷ್ ಬೇರಿಂಗ್ ಎಲ್ಲ ಹೋಗಿತ್ತು. ಹಾಗೆ ಅದನ್ನೆಲ್ಲ 2 ಟೈರ್ಸಲ್ಲಿ ಫುಲ್ ಕಂಡೀಷನ್ ಮಾಡಿಸಿ ನಿನ್ನೆ ತಂದದ್ದು ಗಾಡಿ. ಶಾರ್ಟ್ ಔಟ್ ಟು ರವಿ ಬೈ. ಇನಿಷಿಯಲ್ ಇಂಪ್ರೆಷನ್ ಒಳ್ಳೆ ಸ್ಮೂತ್ ಉಂಟು ಈಗ ಗಾಡಿ. ಅದು ಸ್ಪ್ರಾಕೆಟ್ ಇದು ಬುಷ್ ಎಲ್ಲ ಚೇಂಜ್ ಮಾಡಿತ್ತಲ್ಲ, ಡ್ರಮ್ ಬುಷ್ ಎಲ್ಲ ಮಾಡಿ ಈಗ ಫುಲ್ಲು ಸ್ಮೂತಾಗಿದೆ. ಆ್ಯಂಡ್ ಇವತ್ತು ಫುಲ್ ಟೆಸ್ಟಿಂಗ್ ಆಗ್ತದೆ ಗಾಡಿ ಹೇಗೆ ವರ್ಕ್ ಆಗಿದೆ ಅಂತ. ಅದೊಂದು ಡಿಫ್ರೆಂಟ್ ಫೀಲ್ ಆಗ್ತಾ ಉಂಟು ಈಗ ಬಿಸಿಲಲ್ಲಿ ಗಾಡಿ ಬಿಡುವಾಗ. ಆಫ್ಟರ್ ಅ ಲಾಂಗ್ ಟೈಮ್ ಅಲ್ಲ ಹೀಗೆ. ಆವಾಗಲೂ ಈಗ ಹೋಗುವಾಗ ರೈಡ್ ಹೋಗುವಾಗ ಫುಲ್ ಒಂದು ಮಳೆ ಇರ್ತಿತ್ತು, ಒಂದು ಫುಲ್ ಮೋಡ ಇರ್ತಿತ್ತು. ಸೂರ್ಯನ ನೋಡೋದೇ ಒಂದು ಕಾಲ ಆಯಿತು. ಎಬ್ಬ ಅಂತ ಗುಂಡಿ ಮಾರೋದು. ನದಿಯಲ್ಲಿ ಇಷ್ಟು ಈಗ ನೀರು ಕಮ್ಮಿ ಸಾಗಿ ಆಯಿತು ನೋಡಿ. ಮೊನ್ನೆ 2 ವಾರದಿಂದ ಇಲ್ಲಿ ಸಂಗಮ ಅದು ಉಪ್ಪಿನಂಗಡಿಯಲ್ಲಿ. ಇದು ಆಲ್ರೆಡಿ ನೀರು ಕೆಳಗಿಳಿದಾಗಿದೆ. ಎಂಥ ಅವಸ್ಥೆ ಮಾರೆ. ನಮ್ಮ ಗ್ರೈಂಡರ್ ಕಲ್ಲುಂಟ ಇಲ್ಲಿ ಇವತ್ತು ಕಾಣ್ತಾ ಇಲ್ಲ. ನೆನಪಿರ್ಬೋದು ಲಾಸ್ಟ್ ಚಾರ್ಮಾಡಿ ಸೈಡಿಗೆ ಹೋಗುವಾಗ ಒಂದು ವೀಡಿಯೋ ಹಾಕಿದ್ದೆ, ಒಂದು 4-5 ವೀಡಿಯೋ, ಹಿಂದಿನ ವೀಡಿಯೋ ನೋಡಿ. ಅದರ ತಮ್ನೈಲಲ್ಲೇ ಉಂಟು, ನಿಮಗೆ ಕಾಣ್ತದೆ. ಅಲ್ಲಿ ರೋಡಿಗೆ ಇದು ಗುಂಡಿ ಮುಚ್ಚಲಿಕ್ಕೆ ಗ್ರೈಂಡರ್ ಇದು ಕಲ್ಲು ಹಾಕಿದ್ರು. ಅದಿಲ್ಲ ಇವತ್ತು, ಅದನ್ನ ಯಾರು ಎತ್ತಿಕೊಂಡು ಹೋಗಿರ್ಬೋದು. ಮಳೆಗಾಲ ಅಂದರೆ ಖುಷಿಯೇ ನನಗೆ ಮಳೆಯಲ್ಲಿ ಬೈಕ್ ಬಿಡೋದು ಅಂತ ಹೇಳಿದರೆ. ಬಟ್ ಎಷ್ಟು ಅಂತ ಹೇಳಿದ್ರೆ ಅದು ಚಂಡಿ ಆಗುವಾಗ ಒಂದು ಗಲೀಜಾಗಿ ಆಗ್ತದೆ, ಒಂಥರ ಅನ್ಕಂಫರ್ಟ್ನೆಸ್ ಫೀಲ್ ಹಾಗೆ ಆಗ್ತದೆ. ಈ ಬಿಸಿಲಲ್ಲಿ ಹೋಗುವಾಗ ಅದೊಂದು ಹೆದರಿಗೆ ಇಲ್ಲ. ಆ್ಯಂಡ್ ಆಲ್ಸೋ ಆ್ಯಸ್ ಅ ಕಂಟೆಂಟ್ ಪಾಯಿಂಟ್ ಆಫ್ ವ್ಯೂ ಕೂಡ ಈ ಟೈಪಿನ ವೆದರಲ್ಲಿ ಮೈಕ್ ಹಾಕಿ ನನಗೆ ಆ್ಯಕ್ಚುಲ್ ವ್ಲಾಗ್ ಮಾಡ್ಬೋದು. ಮಳೆ ಬರೋಂತ ಸುಮ್ಮನೆ ಮ್ಯೂಸಿಕ್ ಹಾಕಬೇಕಾಗ್ತದೆ ಬ್ಯಾಕ್ಗ್ರೌಂಡಿಗೆ. ಹಾಗೆ ಆ 2 ನಿಟ್ಟಿನಲ್ಲಿ ಬಿಸಿಲಿದ್ದರೆ ಒಳ್ಳೆಯದು. ಆದರೆ ಒಂದು ನಮಗೆ ಒಂದು ಬೈಕ್ ಬಿಡುವ ಫೀಲಿಂಗ್ ಬರ್ತದಲ್ಲ, ಅದು ಮಳೆಗಾಲಲ್ಲೇ ಬೆಸ್ಟ್. ಎಷ್ಟೇ ಅನ್ಕಂಫರ್ಟ್ನೆಸ್ ಆದರೂ ಸಹ ಅದೊಂದು ಎಂತ ಹೇಳೋದು ವೈಬ್ಸೇ ಬೇರೆ ಮಳೆಗಾಲದ್ದು. 2ರದ್ದು
ಪ್ರೋಸ್ ಆ್ಯಂಡ್ ಕಾನ್ಸ್ ಉಂಟು. ಬಟ್ ಇವತ್ತು ಪ್ರಿಡಿಕ್ಷನ್ ಪ್ರಕಾರ ಮಧ್ಯಾಹ್ನ ನಂತರ ಮಳೆ ಅಂತ ಉಂಟು ಈಚೆ. ಮಧ್ಯಾಹ್ನದವರೆಗೆ ಹೇಗೆ ಅಂತ ಗೊತ್ತಿಲ್ಲ. ಒಳ್ಳೆ ಎದುರು ಕುದುರೆಮುಖ ನೋಡಿ ಹೇಗುಂಟು ಅಂತ. ಕೆಳಗೆ ಮೋಡ, ಮೇಲೆ ಗುಡ್ಡೆ, ಅದರ ಮೇಲೆ ವಾಪಸ್ ಮೋಡ. ವಾಟ್ ಎ ಬ್ಯೂಟಿಫುಲ್ ವ್ಯೂ. ನಾವು ಆ ಪ್ಲೇಸಿಗೆ ಕರೆಕ್ಟಾಗಿ ಮುಟ್ಟಿದರೆ ಆ ವ್ಯೂ ನಮಗೆ ಇನ್ನೂ ಒಳ್ಳೆ ಚೆಂದ ಕಾಣ್ತದೆ. ನೋಡ ಹೇಗಾಗ್ತದೆ ಅಂತ. ಮೇನ್ ರೋಡಿಂದ ಡಿವಿಯೇಷನ್ ತಗೊಂಡು ಒಳಗೆ ಬಂದೆವು. ಈಗ ಟುವರ್ಡ್ಸ್ ಕುದುರೆಮುಖ ಹೋಗ್ತಿದ್ದೆ ನಾವೀಗ. ಅಂದರೆ ಲೈಕ್ ಇದೇ ರೋಡ್ ಸ್ಟ್ರೈಟ್ ಹೋದರೆ ಸೀದಾ ಕುದುರೆಮುಖಕ್ಕೆ. ಕುದುರೆಮುಖದ ಬೇಸಿಗೆ ಹೋಗಿ ಜಾಯ್ನ್ ಆಗ್ತವೆ. ವಾವ್, ಇನ್ನೊಂದು ಡಿವಿಯೇಷನ್ ತಗೊಂಡವು. ಇಲ್ಲೊಂದು ಒಳ್ಳೆ ವಾಟರ್ ಕ್ರಾಸಿಂಗ್ ಎಲ್ಲ ಉಂಟು ಮಾರೆ. ಈಗ ನೀರು ಕಂಡಾಟ ಉಂಟು, ಎಲ್ಲರೊಂದು ಟ್ರೈ ಮಾಡ್ಬೋದು ನೋಡಿ. ಇದೆಲ್ಲ ಫುಲ್ಲು ಕುದುರೆಮುಖದಿಂದ ಹರಿದು ಬರೋ ನೀರು. ವಾವ್, ಹೋಪ್ಫುಲಿ ರೋಡ್ ಹೋಗ್ತದೆ. ಲಕ್ಷಣ ನೋಡುವಾಗ 50-50 ಕಾಣ್ತಾ ಉಂಟು. ಅದು ಎಸ್ಟೇಟಿಗೆ ಹೋಗುವಾಗೆ. ನೋಡು, ಒಂದು ಟ್ರೈ ಕೊಟ್ಟು ನೋಡುವ. ಓಕೆ, ಒಂದು ರೋಡ್ ಈಗ ಡಿವಿಯೇಷನ್ ತಗೊಂಡಿದ್ದಾವೆ. ಇದು ನಮಗೂ ಗೊತ್ತಿಲ್ಲ ಈ ರೋಡ್ ಹೋಗ್ತದ ಅಂತ. ಯಾಕೆಂದರೆ ಇದೆಲ್ಲ ಮ್ಯಾಪಲ್ಲೆಲ್ಲ ಯಾವುದು ಈ ರೋಡ್ ಯಾವುದು ಇಲ್ಲ. ನಾವೇ ಹೀಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರಬೇಕು ಇಲ್ಲಿಗೆ. ಅಪ್ಪ, ಎಲ್ಲ ಜಾರ್ದಿದೆ ಇಲ್ಲಿ ನೋಡಿ. ಮೊನ್ನೆ ಮಳೆದು ವಹಿವಾಟು ಇದೆಲ್ಲ. ವಾ, ಒಳ್ಳೆ ರಬ್ಬರು. ರೋಡ್ ಸೂಪರ್ ಉಂಟು ಮಾತ್ರ ಇದು. ಹೆವಿ ಜಾರ್ತದೆ. ಫುಲ್ ಆಫ್ ರೋಡು, ಫಾರೆಸ್ಟು, ಫುಲ್ಲು ಫಾರೆಸ್ಟು ಆಚೀಚೆ. ಪ್ಯೂರ್ ಅನ್ಟಚ್ಡ್ ಪ್ಲೇಸಸ್ ಇದೆಲ್ಲ. ಕಂಪ್ಲೀಟ್ಲಿ ಐಸೋಲೇಟೆಡ್, ಫಾರ್ ಫ್ರಮ್ ದ ಸಿಟಿ. ಸ್ಪೀಡ್ ಯಾಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಇದು ಜಾರ್ತದೆ. ಈ ಸರ್ಫೇಸ್ ಉಂಟಲ್ಲ, ಕಂಡಾಟ ಜಾರ್ತದೆ. ಅದಕ್ಕೆ ಮೆಲ್ಲ ಹೋಗ್ತಿದ್ದೇವೆ. ಎಲ್ಲಿ ಅದು ಕುದುರೆಮುಖ. ಇದು ಎಲ್ಲೆಲ್ಲೋ ಆಗ್ತದೆ ಅಂತ ತೋರಿಸ್ತದೆ ಮಾರೆ. ಓಕೆ, ಇಲ್ಲೇ ಒಂದುಂಟು. ಜಾತ್ರೆ ಬಿಟ್ಟು ಬೇರೆ ದಿವಸ ಪ್ರವೇಶವಿಲ್ಲ. ಇದಲ್ಲ ಪ್ಲೇಸ್, ಬೇರೆ 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 ಬೇರೆ. ಇಲ್ಲಿ ಪ್ರವೇಶ ಇಲ್ಲ ನೋಡಿ. ಜಾತ್ರೆ ಬಿಟ್ಟು ಬೇರೆ ದಿನ ಪ್ರವೇಶ ಇಲ್ಲ. ಫಸ್ಟ್ ಪ್ಲೇಸಿಗೆ ಬಂದಿದ್ದೇವೆ. ಇದು ಆ್ಯಕ್ಚುಲಿ ರಾಂಗ್ ಪ್ಲೇಸ್. ಬಟ್ ಇಲ್ಲಿ ಒಳಗಿಂದ ಉಂಟಲ್ಲ ಒಂದು ವಿಚಿತ್ರ ಸೌಂಡ್ ಬರ್ತಾ ಉಂಟು. ಕೇಳ್ತದೆ ಗೊತ್ತಿಲ್ಲ ನೋಡಿ.
ಮತ್ತು ಇಲ್ಲಿ ಸಹ ಬೋರ್ಡ್ ಹಾಕಿದ್ದಾರೆ, ಬೇರೆ ದಿವಸ ಜಾತ್ರೆ ದಿವಸ ಬಿಟ್ಟು ಬೇರೆ ಪ್ರವೇಶ ಇಲ್ಲ ಅಂತ. ಹಾಗೆ ನಾವು ಸಹ ಈಗೆಲ್ಲ ಮೀಟರ್ ಆಫ್ ಆಗಿದೆ ನಮ್ಮದು. ಆ ಸೌಂಡ್ ಕೇಳಿ ಒಬ್ಬನೇ ಇರ್ತಿದ್ರೆ ನಾನು ಗ್ಯಾರಂಟಿ ಓಡಿ ಹೋಗ್ತಿದ್ದೆ ಈಗ ಇಲ್ಲಿಂದ. ಆ್ಯಂಡ್ ಅಲ್ಲೆಲ್ಲ ಮೇಲೆ ಫುಲ್ ಕುದುರೆ ಮುಖ. ಬನ್ನಿ ಹೋಗ, ಎಸ್ಕೇಪ್ ಆಗುವ ಇಲ್ಲಿಂದ ಫಸ್ಟಿಗೆ. ಓಕೆ, ಸೊ ಲೆಟ್ಸ್ ಪ್ರೊಸೀಡ್. ಆ್ಯಕ್ಚುಲಿ ನಾವೀಗ ರಾಂಗ್ ಪ್ಲೇಸಿಗೆ ಬಂದದ್ದು. ನಮಗೆ ಹೋಗಬೇಕಾದ್ದು ಇದಲ್ಲ, ಈ ಪ್ಲೇಸ್ ಅಲ್ಲ. ಬಟ್ ಮ್ಯಾಪಲ್ಲಿ ಹೀಗೆ ಅಂತ ಹೇಳೋದು, ಸ್ಯಾಟಲೈಟ್ ವ್ಯೂ ಹಾಕಿ ನೋಡುವಾಗ ಸಿಮಿಲರ್ ಕಂಡಿತು, ಹಾಗೆ ಇಲ್ಲಿಗೆ ಬಂದದು. ಬಟ್ ಇಲ್ಲಿ ಬಂದು ನೋಡುವಾಗ ಜಾತ್ರೆ ದಿವಸ ಬಿಟ್ಟು ಬೇರೆ ದಿವಸ ಒಳ ಹೋಗ್ಲಿಕ್ಕಿಲ್ಲ ಅಂತ ಬೋರ್ಡ್ ಹಾಕ್ಯಾರೆ. ಸೊ ಸುಮ್ಮನೆ ಎಂತಕ್ಕೆ ಬ್ರೇಕ್ ಮಾಡೋದು ರೂಲ್ ಅಂತೇಳಿ ಅಲ್ಲಿಂದಲೇ ರಿಟರ್ನ್ ಹೋಗ್ತಿದ್ದೆ. ಬಟ್ ಅದು ಪ್ಲೇಸ್ ಕೂಡ ಸ್ವಲ್ಪ ಅಂತ ಹೇಳೋದು ಸ್ವಲ್ಪ ಹೆದರಿಕೆ ಆಗೋಗಿತ್ತದು. ದೈವಸ್ಥಾನ ಅಲ್ಲ. ಸೊ ನೆವರ್ ಮೆಸ್ ವಿತ್ ದೈವಾಸ್. ಬಟ್ ಇಟ್ಸ್ ಓಕೆ, ನಮಗೊಂದು ಒಳ್ಳೆ ಇಲ್ಲಿ ಆಫ್ ರೋಡ್ ಸಿಕ್ಕಿತು. ಹಾಂ, ಚೆಲ್ಲಿ ಹೋಗ್ತಾ ಗೊತ್ತಿಲ್ಲ. ಹೋಗುವ, ನಾವು ನಮ್ಮ ಪ್ಲೇಸಿಗೆ ಹೋಗುವ. ಈಗ ಮುಂಚೆನಾಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಎಂತ ಹೇಳೋದು. ನಮ್ಮ ಮುಂಚೆ ಸಿಕ್ಕಿದ ಎದ್ದು ಬಿದ್ದ ಟ್ರೈಲ್ಸ್ಗೆಲ್ಲ ಹೋಗ್ತಿದ್ದೆವು. ಹಾಂ, ಇದು ಮನೆ ಗೇಟ್ ಉಂಟು ಇಲ್ಲಿ. ಈಗ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದೇಳಿದ್ರೆ ಒಂದಂತ ಹೇಳಿದರೆ ರೈಡಿಂಗ್ ಇದು ಟಚ್ ಸ್ವಲ್ಪ ಬಿಟ್ಟಿದೆ. ರೀಸೆಂಟ್ಲಿ ಹೆಚ್ಚು ರೈಡ್ ಕೂಡ ಹೋಗಲಿಲ್ಲ. ಪ್ಲಸ್ ಫಾರೆಸ್ಟ್ ಅವರು ಸಹ ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ. ಮುಂಚಿನ ಹಾಗೆ ಬಿಡುದಿಲ್ಲ ಹೋಗ್ಲಿಕ್ಕೆ. ಈಗ ಸಿಕ್ಕಿದ್ರೆ ಎಲ್ಲ ಸ್ವಲ್ಪ ಕಿರಿಕಿರಿ ಆಗ್ತದೆ. Wow. Landslide. Nice. ಎಲ್ಲ ಡೇಂಜರಸ್ ಮಾತ್ರ ಈ ರೋಡು. ಒಬ್ಬನೇ ಬರಲಿಕ್ಕೆ ಉಂಟಲ್ಲ, ಎಸ್ಪೆಷಲಿ ಈ ಸೀಸನಲ್ಲಿ. ಈಗ ಯಾರ ತೊಂದರೆ ಇಲ್ಲ, ಅಟ್ಲೀಸ್ಟ್ ಮಳೆ ಯಾರು ಚೂರು ಕಮ್ಮಿ ಆಯಿತು. ಲಾಸ್ಟ್ ಒಂದು 2-3 ವಾರ ಹಿಂದೆ ಹೇಗೆ ಮಳೆ ಇತ್ತು ಗೊತ್ತುಂಟ, ಇಲ್ಲಿ ದೊರ್ಪಿದಾಗೆ ಮಳೆ ಬರ್ತಿತ್ತು. ಈಗ ಚೂರು ಕಮ್ಮಿ ಆಗಿದೆ. ಒಯ್ ಒಯ್ ಒಯ್. ವಾವ್. ನೀರಿನ ಕಲರ್ ನೋಡಿ ಅಂತ, ಗ್ರೀನ್ ಕಲರ್.